ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲಾಗಿ ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಬನ್ನಿ ರೆಸಿಪಿ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಮೀಡಿಯಮ್ ಸೈಜ್ ಆಗಿರೋವಂಥ ಒಂದು ಕುಂಬಳಕಾಯಿ ತಗೊಂಡಿದ್ದೀನಿ. ಕುಂಬಳಕಾಯಿನ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಸಣ್ಣ ಬೇಕಾದರೆ ಸಣ್ಣ, ದಪ್ಪ ಬೇಕಾದರೆ ದಪ್ಪ. ಮತ್ತು ಇಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತಗೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಬಾಣಲಿ ಇಡ್ತಾಯಿದ್ದೀನಿ. ಬಾಣಲಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಲೈಟಾಗಿ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ ನಂತರ ಹಿಂದೆನೇ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿಬಿಟ್ಟು ನೀಟಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಹಸಿರು ಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಇದಕ್ಕೆ ಟೊಮೊಟೊ ಎಲ್ಲ ಏನೂ ಹಾಕೋ ಹಾಗಿಲ್ಲ. ಹಸಿಮೆಣಸಿನ್ಕಾಯಿ ಹಾಕಿದ ನಂತರ ಇದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಇದು ಫ್ರೈ ಮಾಡಿಕೊಂಡು ಸ್ವಲ್ಪ ಒಂಚೂರು ಮೆತ್ತಗಾಗಬೇಕು ಇದು. ಆವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು. ಯಾಕಂದರೆ ಕುಂಬಳಕಾಯಿ ಅಲ್ವಾ, ಆಮೇಲೆ ಬೇಕಾದರೆ ಕಮ್ಮಿ ಬಿದ್ದರೆ ಹಾಕ್ಕೋಬೋದು. ಇದು ಹಾಕಿದ ನಂತರ ನೀಟಾಗಿ ಇದನ್ನು ಮತ್ತೆ ಮಿಕ್ಸ್ ಮಾಡೋಣ. ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಕುಂಬಳಕಾಯಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಕಟ್ ಮಾಡಿರೋಂಥ ಕುಂಬಳಕಾಯಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಈ ಕುಂಬಳಕಾಯಿಗೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ದೋಸೆ, ಚಪಾತಿ ಏನು ಮಾಡಿದ್ರು ಚೆನ್ನಾಗಿರುತ್ತೆ. ರೈಸ್ ಜೊತೆನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೇಳಬೇಕಂದ್ರೆ ಸಿಂಪಲ್ಲಾಗಿ ಇದು. ಇವಾಗ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಸ್ವಲ್ಪ ಟೈಮ್ ಪ್ಲೇಟನ್ನು ಮುಚ್ಚಿ ಬಿಡ್ತಾಯಿದ್ದೀನಿ. ಯಾಕಂದರೆ ಈ ಕುಂಬಳಕಾಯಿಗೆ ನಾವು ನೀರು ಹಾಕೋದಿಲ್ಲ, ಹಬೆಲೇ ಬೇಯಬೇಕಾಗುತ್ತೆ. ಹಬೆಲಿ ಬೇಯ್ದಷ್ಟು ಇದು ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಇದು ಬೆಂದಾದ ನಂತರ ನೀಟಾಗಿ ಇದರಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಕುಂಬಳಕಾಯಲ್ಲಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೀಟಾಗಿ ಇನ್ನೂ ಎಷ್ಟು ಚೆನ್ನಾಗಿ ನೀರು ಬಿಟ್ಕೋತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನೂ ನೀಟಾಗಿ ಇದು ಬೇಯಬೇಕು. ಒಂದು ಸ್ವಲ್ಪ ಲೈಟಾಗಿ ಬೆಂದಿದೆ ಅಷ್ಟೇ. ಇವಾಗ ನೋಡಿ ಒಂದು ಹಂತಕ್ಕೆ ಬೆಂದಿದೆ. ಒಂದು ಚೂರು ಕೂಡ ನೀರು ಹಾಕಿಲ್ಲ, ಆದರೂ ಇದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಕುಂಬಳಕಾಯಲ್ಲಿ. ಕುಂಬಳಕಾಯ ಹಾಗೆ ನಾವು ಚೆನ್ನಾಗಿ ಬೇಯಿಸಿದಷ್ಟೇ ಅದರಲ್ಲಿ ನೀರಿನ ಅಂಶ ಹೊರಗಡೆ ಬರುತ್ತೆ. ಇವಾಗ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಕಲರ್ಫುಲ್ಲಾಗಿ. ಮತ್ತು ನಾನಿಲ್ಲಿ ಅಕ್ಕಿ ಹಸಿಟ್ಟನ್ನ ಜರಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಅನ್ನನ ರುಬ್ಬಿದ್ದೀನಿ ನಾನು. ಕೆಲವ್ರಿಗೆ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ. ಈ ಥರ ನಮ್ಮ ಕಡೆ ಎಲ್ಲ ಈ ಥರ ಅನ್ನ ಹಾಕ್ಬಿಟ್ಟೆ ಹಸಿಟ್ಟನ್ನು ಕಲಸೋದು. ಅನ್ನ ಹಾಕ್ಬಿಟ್ಟು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊತಾರೆ ನೀಟಾಗಿ. ನೋಡ್ತಾ ಇರ್ಬೋದು ಅನ್ನ ಹಾಕಿ ಕಲಸೋದ್ರಿಂದ ಏನಂದರೆ ರೊಟ್ಟಿ ಸಾಫ್ಟ್ ಆಗುತ್ತೆ, ಆಮೇಲೆ ಮುರ್ಕೊಳ್ಳೋದಿಲ್ಲ ಮೇನಾಗಿ. ಅದಕ್ಕೋಸ್ಕರ ಈ ಥರ ಕಲಿಸ್ಬೇಕು. ಇವಾಗ ನೋಡಿ ನಾನು ಇಲ್ಲಿ ಉಂಡೆನಾಗಿ ಮಾಡಿಟ್ಟಿದ್ದೀನಿ. ಹಸಿಟ್ಟೆಲ್ಲ ಕಲಿಸ್ಕೊಂಡು ಇವಾಗ ನಾನು ಒಂದೊಂದೇ ರೊಟ್ಟಿನ ತಗೊಂಡು ಇಲ್ಲಿ ತಟ್ಕೋತಾ ಇದ್ದೀನಿ. ಇದು ಲಟ್ಟನ್ಗೇಳಿ ಲಟ್ಸೋದಕ್ಕೆ ಬರೋದಿಲ್ಲ ನನಗೆ, ಆದರೆ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ನನಗಂತೂ ನಿಜವಾಗ್ಲೂ ಬರೋಲ್ಲ. ಆದರೆ ಈ ಥರ ಸಿಂಪಲಾಗಿ ಈಸಿಯಾಗಿ ರೊಟ್ಟಿ ಮಾಡೋಕ್ಕೆ ಬರ್ದಿರೋರು ಸಹ ಈ ಥರ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ತಟ್ತಾಯಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಒಂದೇ ಲೆವೆಲಲ್ಲಿ ಎಲ್ಲ ರೊಟ್ಟಿಗಳನ್ನ ತಟ್ತಾಯಿದ್ದೀನಿ. ಒಂಚೂರು ಮುರ್ಕೊಳ್ಳೋದಿಲ್ಲ. ಅಕಸ್ಮಾತ್ ತಣ್ಣೀರಲ್ಲೇನಾದರೂ ಹಸಿಟ್ಟು ಕಲಸಿದ್ರೆ ರೊಟ್ಟಿ ಎಲ್ಲ ಮುರ್ಕೊಬಿಡ್ತವೆ. ನೋಡಿ ಇಲ್ಲಿ ಎಷ್ಟು ಸಾಧ್ಯ ತೆಳ್ಳಗೆ ಒತ್ಬೋದೋ ಅಷ್ಟು ತೆಳ್ಳಗೆ ಒತ್ತಿದ್ದೀನಿ. ಇವಾಗ ತವೆ ಮೇಲೆ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ. ಒಂದು ಕಡೆ ಬೇಯೋ ಅಷ್ಟರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಮೇಲ್ಗಡೆ ಈ ಥರ ಎಲ್ಲ ಇದು ಮಾಡ್ಕೋಬೇಕು. ಅಂದರೆ ಯಾಕಂದರೆ ನಾವು ಹಸಿಟ್ಟಲ್ಲಿ ತಟ್ಟಿರ್ತೀವಲ್ಲ, ಅದಕ್ಕೋಸ್ಕರ. ಇವಾಗ ಇದನ್ನು ಮಡ್ಚಾಕನ. ಒಂದು ಕಡೆ ಬೆಂದಿದೆ ಇದು. ಇವಾಗ ಇದನ್ನು ಮಡ್ಚಾಕನ ಇದೇ ಥರ ಬೇಯಿಸ್ಕೋಬೇಕು. ಎರಡು ಕಡೆನೂ ನೀಟಾಗಿ ಇದೇ ಥರ ಬೇಯಿಸ್ಕೋಬೇಕು. ಏನು ಅಷ್ಟೊಂದೇನು ಕಷ್ಟಪಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಯಾರಾದರೂ ಮಾಡೋಕ್ಕೆ ಬಂದಿಲ್ಲ ಅಂದ್ರವರು ಈ ಥರ ಅನ್ನನ ಹಾಕಿಬಿಟ್ಟು ಅನ್ನ ಮಿಕ್ಸಿಲಿ ರುಬ್ಕೊಂಡು ಈ ಥರ ರೊಟ್ಟಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಷ್ಟು ಕರೆಕ್ಟಾಗಿ ಬೆಂದಿದೆ ರೊಟ್ಟಿ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ಇವಾಗ ನೋಡಿ ಕುಂಬಳಕಾಯಿ ಪಲ್ಯ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಥ್ಯಾಂಕ್ ಯು.